ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನೋಡಿ ಸರ್, ಇದೇನು ಲ್ಯಾಂಡ್ ನೋಡ್ತಾ ಇದ್ದೀರಾ, 2 ಎಕರೆ 5 ಗುಂಟೆ. ಸುತ್ತ ಎಲ್ಲ ಜ್ಯುವೆಲ್ರಿ ಫೆನ್ಸಿಂಗ್ ಆಗಿದೆ. ನೋಡಿ ಇದೇನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು. 2 ಎಕರೆ 5 ಗುಂಟೆ. ಸುತ್ತ ಎಲ್ಲ ಫೆನ್ಸಿಂಗ್ ಆಗಿದೆ, ಜಾಲರಿ ಫೆನ್ಸಿಂಗು. ನೋಡಿ ಸರ್, ಇದೇನು ನೋಡ್ತಾ ಇದ್ದೀರಾ, ಇದೆ ರೆಡ್ ಸಾಯಿಲು. ನೀವು ಡಾಂಬರಿಂದ ಜಸ್ಟ್ ಒಂದು 20ರಿಂದ 30 ಮೀಟ್ರ್ ಮೆಟ್ಲಿಂಗ್ ಬರ್ಬೇಕಷ್ಟೆ. ಇದು ಡಾಂಬರ್ ಟಚ್ಗೆ ಬಂದಂಥ ಫೀಲಿಂಗ್ ಇರೋಂಥ ಲ್ಯಾಂಡ್ ಇದು. ಇದು ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಈ ಲ್ಯಾಂಡಿಂದ ನಿಮಗೆ ಮೈಸೂರಿಗೆ ಒಂದು 42-43 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಬೆಂಗಳೂರಿಗೆ ನಿಮಗೆ ಒಂದು 180 ಕಿಲೋಮೀಟ್ರ್ ಬೆಂಗಳೂರು ಬರುತ್ತೆ. 180-185 ಕಿಲೋಮೀಟ್ರ್ ಬೆಂಗಳೂರು ಬರುತ್ತೆ. ಇದು ಮೈಸೂರು ಟು ಗುಂಡ್ಲುಪೇಟೆ ಊಟಿ ನ್ಯಾಷನಲ್ ಹೈವೇಯಿಂದ ಜಸ್ಟ್ ನಿಮಗೆ ಒಂದು 2.5ರಿಂದ 3 ಕಿಲೋಮೀಟ್ರ್ ಬರೋ ಅಂಥ ಜಾಗ ಇದು. ನೋಡಿದ ಇನ್ನೇನು ನೋಡ್ತಾ ಇದ್ದೀರಾ, ಇದೇ ಜಾಗ. ಸುತ್ತ ಎಲ್ಲ ನೀಟಾಗಿ ಅದ್ಬಸ್ಟ್ ಮಾಡಿ ಫೆನ್ಸಿಂಗ್ ಮಾಡಿದ್ದಾರೆ. ಟೋಟಲಿ 2 ಎಕರೆ 5 ಗುಂಟೆ ಬರೋ ಅಂಥ ಜಾಗ ಮಾತ್ರ ಒಳ್ಳೆ ತುಂಬ ಅದ್ಭುತವಾಗಿದೆ. ನೋಡಿ, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. 1 ಎಕರೆ 2 ಎಕರೆ ಫಾರ್ಮ್ ಮಾಡೋರು ಒಳ್ಳೆ ಜಾಗ ಸರ್ ಇದು. ಇದು ನಿಮಗೆ ಗುಂಡ್ಲುಪೇಟೆ ಮೈಸೂರು ಮತ್ತು ಊಟಿ ನ್ಯಾಷನಲ್ ಹೈವೇಯಿಂದ ಒಂದು 2.5ರಿಂದ 3 ಕಿಲೋಮೀಟ್ರ್ ಬರೋ ಅಂಥ ಜಾಗ. ಈ ಲ್ಯಾಂಡಿಂದ ಬಂದು ನಿಮಗೆ ನಂಜನಗೂಡು ಬಂದು ಒಂದು 20 ಕಿಲೋಮೀಟ್ರ್ ಬರುತ್ತೆ. 21-22 ಕಿಲೋಮೀಟ್ರು ನಂಜನಗೂಡು ಬರುತ್ತೆ. ಮೈಸೂರಿಗೆ ಒಂದು 42-43 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಇದು ಆಮೇಲೆ ಪರ್ಚೇಸಿಂಗ್ ಪ್ರಾಪರ್ಟಿ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಆದರೆ ಇವರು ಅಗ್ರಿಮೆಂಟ್ಗೆ ಟೈಮ್ ಕೊಡೋಲ್ಲ. ಡೈರೆಕ್ಟು ರಿಜಿಸ್ಟ್ರ್ ಇದ್ದರೂ ಮಾತ್ರ ಲ್ಯಾಂಡ್ ಕೊಡೋಕ್ಕೆ ಇದು ಮಾಡ್ತಾರೆ. ಅಗ್ರಿಮೆಂಟ್ ಅಂತೂ ಟೈಮ್ ಕೊಡೋಲ್ಲ. ಅವರು ಡೈರೆಕ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇವರು ಪರ್ಚೇಸಿಂಗ್ ಮಾಡಿರೋಂಥ ಪ್ರಾಪರ್ಟಿ ಇದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. ನೋಡಿ ಸರ್, ಅಲ್ಲೊಂದು